4 ಹೆಣ್ಣು ಮಕ್ಕಳ ತಾಯಿಗೆ ಸ್ವಯಂ ಉದ್ಯೋಗ. ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಕಾರ್ಯಕ್ಕೆ ಇಕ್ಬಾಲ್ ಅಹಮದ್ ಸಾಥ್. ತುಮಕೂರು ನಗರದ ಮರಳೂರು ದಿಣ್ಣೆ 3ನೇ ಕ್ರಾಸ್ನಲ್ಲಿ ವಾಸಿಸುತ್ತಿರುವ ದಿವಂಗತ ಅಬ್ದುಲ್ ಬಾಬಾ ಅವರ ಕುಟುಂಬಕ್ಕೆ ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಹಾಗೂ ಕಾಂಗ್ರೆಸ್ ಮುಖಂಡ ಮತ್ತು ಸಮಾಜ ಸೇವಕ ಇಕ್ಬಾಲ್ ಅಹಮದ್ ಅವರ ಸಹಯೋಗದಲ್ಲಿ ದಿನಸಿ ಪೆಟ್ಟಿಗೆ ಅಂಗಡಿಯನ್ನು ವಿತರಿಸಲಾಯಿತು. 4 ಹೆಣ್ಣು ಮಕ್ಕಳನ್ನು ಪೋಷಿಸುತ್ತಿರುವ ವಿಧವೆ ತಾಯಿಗೆ ಸ್ವಯಂ ಉದ್ಯೋಗದ ಮೂಲಕ ಆರ್ಥಿಕ ನೆರವು ಒದಗಿಸುವ ಉದ್ದೇಶದಿಂದ ಈ ಸಹಾಯ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಇಕ್ಬಾಲ್ ಅಹಮದ್ ಅವರು ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಮುಖ್ಯಸ್ಥರಾದ ರಹಮತ್ ಅಲಿ, ಮೊಯಿನುದ್ದೀನ್ ರಹಮಾನ್ ಹಾಗೂ ಪತ್ರಕರ್ತ ಸೈಯದ್ ಯೂಸುಫ್ ಉಲ್ಲಾ ಅವರೊಂದಿಗೆ ಅಂಗಡಿಯನ್ನು ಉದ್ಘಾಟಿಸಿ ಕುಟುಂಬಕ್ಕೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಇಕ್ಬಾಲ್ ಅಹಮದ್ ಅವರು, ಕೊರೋನಾ ಸಮಯದಲ್ಲಿ ನಿರ್ಗತಿಕರಿಗೆ ರೇಷನ್ ಕಿಟ್ ವಿತರಿಸುವ ಕಾರ್ಯದಲ್ಲಿ ದಿವಂಗತ ಅಬ್ದುಲ್ ಬಾಬಾ ಅವರು ನಮ್ಮೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ರಂಜಾನ್ ತಿಂಗಳಲ್ಲಿ ಅನಾರೋಗ್ಯದಿಂದ ಅವರು ನಿಧನರಾಗಿದ್ದು, ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ಸಂತಾಪ ಸೂಚಿಸಿದರು. ಇದೇ ವೇಳೆ ಜಕಾತ್ ಮಹತ್ವದ ಬಗ್ಗೆ ಮಾತನಾಡಿದ ಅವರು, ಇಸ್ಲಾಂ ಧರ್ಮದಲ್ಲಿ 5 ಸ್ತಂಭಗಳಿದ್ದು, ಅವುಗಳಲ್ಲಿ 4ನೇ ಸ್ತಂಭವಾದ ಜಕಾತ್ ಅತ್ಯಂತ ಪ್ರಮುಖವಾಗಿದೆ. ತಮ್ಮ ಆದಾಯದ ಶೇಕಡಾ 2.5 ಭಾಗವನ್ನು ಬಡವರು ಮತ್ತು ನಿರ್ಗತಿಕರಿಗೆ ನೀಡುವುದು ಜಕಾತ್ನ ಉದ್ದೇಶವಾಗಿದೆ ಎಂದು ಹೇಳಿದರು. ಮುಸ್ಲಿಂ ಸಮುದಾಯದ ಜನರಲ್ಲಿ ಜಕಾತ್ ನೀಡುವ ಬಗ್ಗೆ ಮನವಿ ಮಾಡಿದ ಅವರು, ಜಕಾತ್ ಅನ್ನು ಕೇವಲ ಒಂದು ದಿನದ ಹಸಿವು ನೀಗಿಸಲು ನೀಡುವುದಕ್ಕಿಂತ ಒಂದು ಕುಟುಂಬದೊಂದಿಗೆ ನಿಂತು ಅವರ ಜೀವನವನ್ನು ಶಾಶ್ವತವಾಗಿ ಕಟ್ಟಿಕೊಳ್ಳಲು ಸಹಾಯ ಮಾಡುವುದು ಹೆಚ್ಚು ಮಹತ್ವದ್ದು. ಚೂರುಚೂರುವಾಗಿ ಹಂಚುವುದಕ್ಕಿಂತ ಒಬ್ಬರ ಬದುಕನ್ನು ರೂಪಿಸುವ ದಿಕ್ಕಿನಲ್ಲಿ ಸಹಕಾರ ನೀಡಬೇಕು ಎಂದು ಹೇಳಿದರು. ಅಬ್ದುಲ್ ಬಾಬಾ ಅವರ ಕುಟುಂಬದಲ್ಲಿ 4 ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಇಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ನಡೆಸುವುದು ಕಷ್ಟಕರವಾಗಿದೆ. ಈ ಹಿನ್ನೆಲೆಯಲ್ಲಿ ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಉತ್ತಮ ಕಾರ್ಯ ನಿರ್ವಹಿಸಿದೆ. ಮುಂದಿನ ದಿನಗಳಲ್ಲಿ ಫೌಂಡೇಶನ್ ಸೇವಾ ಕಾರ್ಯಗಳಲ್ಲಿ ನಾನು ಕೂಡ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸುವುದಾಗಿ ತಿಳಿಸಿದರು. ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ವತಿಯಿಂದ ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದೆ. ಫೌಂಡೇಶನ್ ಮತ್ತು ಇಕ್ಬಾಲ್ ಅಹಮದ್ ಅವರ ಸಮಾಜಮುಖಿ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಮಕ್ದೂಮ್ ಅಲಿ, ಖತೂನ್ ಬಿ, ಮುಜಮ್ಮಿಲ್ ಖಾನ್, ರೋಷನ್, ಗೌಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರೋನಾ ಕಾಲದಲ್ಲಿ ನಮ್ಮ ಜೊತೆ ಅನ್ನಹಾರವಿಲ್ಲದೆ ನಲುತ್ತಿದ್ದ ಅನೇಕ ಜನರಿಗೆ ಫುಡ್ ಕಿಟ್ ಹಂಚುವ ಕಾರ್ಯಕ್ರಮದಲ್ಲಿ ಅಬ್ದುಲ್ ಬಾಬಾರವರು ನಮ್ಮ ಜೊತೆಗಿದ್ರು. ಅಂತ ಪುಣ್ಯ ಕಾರ್ಯ ಮಾಡಿದಂತ ಅಬ್ದುಲ್ ಬಾಬಾರವರು ಇದೇ ರಂಜಾನ್ ತಿಂಗಳಲ್ಲಿ 5ನೇ ಉಪವಾಸ ದಿನದಂದು ದೈವದೀನರಾಗಿದ್ದು ತುಂಬಾ ದುಃಖಕರ ಸಂಗತಿ. ಅವರಿಗೆ 4 ಮಕ್ಕಳಿದ್ದಾರೆ. ಅವರು ನಮ್ಮ ಜೊತೆ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ರು. ಆದ್ರಿಂದ ಈ ದಿನ ನಾವು ರೆಸ್ಪಾನ್ಸಿವ್ ಫೌಂಡೇಶನ್ನ ವತಿಯಿಂದ ಮತ್ತು ನನ್ನ ವತಿಯಿಂದ ಅವರ ಜೀವನೋಪಾಯಕ್ಕಾಗಿ ಒಂದು ಅಂಗಡಿಯನ್ನ ಈ ದಿವಸ ಮಳ್ಳೂರು ದಿನ 3ನೇ ಕ್ರಾಸಲ್ಲಿ ಮಾಡಿಕೊಟ್ಟಿದ್ದೇವೆ. ರಂಜಾನ್ ತಿಂಗಳಿನಲ್ಲಿ ಏನು ಇಸ್ಲಾಮಿನ 5 ಸ್ತಂಭಗಳಿದ್ದಾವೆ, ಅದರಲ್ಲಿ 4ನೇದಾದ ಜಕಾತ್ ಅನ್ನ ಕೊಡುವಂಥದ್ದು. ಜಕಾತ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ದುಡಿಮೆಯ 2.5% ಭಾಗವನ್ನ ಇತರ ಜನರಿಗೆ, ಅವಶ್ಯಕತೆ ಇರುವವರಿಗೆ, ಅವ್ರಿಗೂ ಕೂಡ ಸಮಾನವಾದ ಬದುಕನ್ನ ಕಟ್ಟಿಕೊಳ್ಳಲು ಇಸ್ಲಾಂ ಧರ್ಮವು ತೋರಿಸಿಕೊಟ್ಟಂತಹ ಒಂದು ವಿಧಾನ. ಅದರಂತೆ ಈ ದಿನ ನಾವು ಆ ಜಕಾತಿನಲ್ಲಿ ನಮ್ಮ ಜೊತೆಗಾರರಾಗಿದ್ದ ಅಬ್ದುಲ್ ರಬ್ಬರ ಕುಟುಂಬಕ್ಕೆ ಈ ಅಂಗಡಿಯನ್ನ ಮಾಡಿಕೊಟ್ಟಿದ್ದೇವೆ. ಇದು ತೋರಿಕೆಗಲ್ಲ. ಯಾರೆಲ್ಲರೂ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ, ಒಂದು ದಿನದ ಹಸಿವನ್ನ ನಾವು ನೀಗಿಸ್ಬೋದು. ಆದ್ರೆ ವರ್ಷ ಪೂರ್ತಿ ಅವರ ಹಸಿವನ್ನು ನೀಗಿಸುವಂತ ಕೆಲಸ ಮಾಡೋದು ಜಕಾತ್ನ ಸಿಸ್ಟಮ್. ಆ ಸಿಸ್ಟಮ್ನಲ್ಲಿ ಯಾರೊಬ್ಬರಿಗೂ ಕೂಡ ಒಂದು ದಿನ ಒಂದು ಹೊತ್ತಿನ ಊಟ ಕೊಡುವಂಥದ್ದಲ್ಲ. ಅವರ ಜೀವನೋಪಾಯಕ್ಕಾಗಿ ಅವರಿಗೆ ಒಂದು ಜೀವನ ಕಟ್ಟಿಕೊಳ್ಳುವಂತ ಒಂದು ದಾರಿಯನ್ನ ಕಟ್ಟಿಕೊಡುವಂಥದ್ದು ಜಕಾತ್ನ ಸಿಸ್ಟಮ್ ಆಗಿದೆ. ಆದ್ರಿಂದ ನಾನೆಲ್ಲ ಮುಸ್ಲಿಂ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೇನೆ, ಏನ್ ತಾವು ಚಿಲ್ಲರೆಯಾಗಿ ಜಕಾತನ್ನ ಕೊಡ್ತೀರಾ, ಅದರಿಂದ ಯಾರಿಗೂ ಯಾವುದೇ ಕೂಡ ರೀತಿಯ ಲಾಭವಾಗ್ತಾ ಇಲ್ಲ. ಎಲ್ಲರೂ ಕೂಡ ಕೇಳುವಂತವ್ರು ಆಗ್ತಾ ಇದ್ದಾರೆ. ಪ್ರತಿದಿನ ಅವ್ರು ಹೋಗಿ ಕೇಳ್ತಾ ಇರಬೇಕು. ಅದನ್ನ ನಾವು ನಿಲ್ಲಿಸ್ಬೇಕು. ಇಸ್ಲಾಂ ಅದನ್ನ ಕಲಿಸಿಲ್ಲ. ಇಸ್ಲಾಂ ಕಲಿಸಿರೋದು ನಮ್ಮ ದುಡಿಯಮ ಭಾಗದ, ನಮ್ಮ ಸಂಪತ್ತಿನ, ನಮ್ಮ ಒಡವೆ ವೈಡೂರ್ಯಗಳ ಭಾಗದ 2.5% ಅನ್ನ ಇತರ ಜನರಿಗೂ ಕೊಟ್ಟು ಅವರಿಗೂ ಕೂಡ ಒಂದು ಸಮಾನವಾದ ಬದುಕನ್ನ ಕಟ್ಟಿಕೊಳ್ಳಲು ನಾವು ದಾರಿ ಮಾಡಿಕೊಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ರೆಸ್ಪಾನ್ಸಿವ್ ಕೇರ್ನ ಯೂಸುಫ್ ಅವರಾಗ್ಲಿ, ಮೋಯಿನ್ ಅವರಾಗ್ಲಿ,
ನಮ್ಮ ಸ್ನೇಹಿತರಾದ ರಾಮತ್ ಅಲಿ ಸಾಹೇಬರಾಗ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಿದ್ದೇವೆ. ಇದೇ ರೀತಿ ಮುಂದಕ್ಕೂ ಈ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೇವೆ. ಈ ಹಿಂದೆಯಿಂದಲೂ ಕೂಡ ರೆಸ್ಪಾನ್ಸಿವ್ ಕೇರ್ ಇಂದ ಇದೇ ರೀತಿಯಾದ ಕಾರ್ಯಕ್ರಮವನ್ನ ಇವರು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಗಾಡಿಗಳನ್ನ ಹಾಕಿ ಅವ್ರಿಗೆ ಫ್ರೂಟ್ ಮತ್ತೆ ಇತರೆ ವಸ್ತುಗಳನ್ನ ಹಾಕಿ ಬಡವರಿಗೆ ಕೊಡುವಂಥದ್ದು. ಅವರು ವ್ಯಾಪಾರ ಮಾಡಿಕೊಂಡು ಅದರ ದುಡಿಮೆಯಿಂದ ಅವರು ತಮ್ಮ ಜೀವನವನ್ನು ಕಟ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಟೈಲರಿಂಗ್ ಮಿಷನ್ ಕೂಡ ಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಇದೇ ರೀತಿಯಾದ ಕೆಲಸಗಳನ್ನ ರೆಸ್ಪಾನ್ಸಿವ್ ಕೇರ್ ಇಂದ ನಾವೆಲ್ಲರೂ ಸೇರಿ ಮಾಡ್ತೇವೆ. ಈ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಜೀವನ ಮಾಡುವಂತ ಅವಕಾಶವನ್ನು ಕಲ್ಪಿಸಿಕೊಡುವಂತ ಕೆಲಸಕ್ಕೆ ತಾವು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತುಹು.